3 ways to rule everyone. ಈ ಟ್ರಿಕ್ಸ್ನ ಕಲ್ತರೆ ನೀನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಕಾಣ್ತೀಯ. ಡಿಫ್ರೆಂಟ್ ಆಗಿ ಕಾಣಬೇಕಾ? ವಿಡಿಯೋನ ಸ್ಕಿಪ್ ಮಾಡದೆ ನೋಡು. ರೂಲ್ ನಂಬರ್ 1, ಅವಶ್ಯಕತೆಗಿಂತ ಕಡಿಮೆ ಮಾತಾಡು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜಾನ್ ವಿಕ್. ಜಾನ್ ವಿಕ್ ಕ್ಯಾರೆಕ್ಟರ್ ತುಂಬ ಅಂದರೆ ತುಂಬ ಕಡಿಮೆ ಮಾತಾಡ್ತಾನೆ. ನೀನು ಡಿಫ್ರೆಂಟ್ ಆಗಿ ಕಾಣಬೇಕಾದ್ರೆ ಇವತ್ತಿನಿಂದ ಕಡಿಮೆ ಮಾತಾಡೋದನ್ನು ಕಲ್ತ್ಕೋ. ಯಾಕಂದರೆ ಕಡಿಮೆ ಮಾತಾಡಿದಾಗ ಸಿಚುವೇಶನ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೋದು. ನಿನಗೆ ಸಿಚುವೇಶನ್ಸ್ ಅರ್ಥ ಆಗಿರೋದ್ರಿಂದ ನೀನು ಮತ್ತೆ ಮಾತಾಡುವಾಗ ತಪ್ಪಾಗಿ ಮಾತಾಡೋದಿಲ್ಲ. ಯಾವಾಗ ನೆಕ್ಸ್ಟ್ ಟೈಮ್ ನೀನು ಮಾತಾಡ್ತೀಯೋ ನಿನ್ನ ಮಾತಲ್ಲಿ ಪಾಯಿಂಟ್ ಕರೆಕ್ಟ್ ಆಗಿದ್ರೆ ಜನ ನಿನ್ನ ಮಾತನ್ನು ಮಾತ್ರ ಕಿವಿ ಕೊಟ್ಟು ಕರೆಕ್ಟಾಗಿ ಕೇಳ್ತಾರೆ. ಈ ಮಾತು ನೆನ್ಪಿಟ್ಕೋ, ಈ ಪ್ರಪಂಚದಲ್ಲಿ ಮಾತಾಡೋರು ಜಾಸ್ತಿ ಇದ್ದಾರೆ, ಆದರೆ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಮಾತಾಡೋರು ತುಂಬ ಕಡಿಮೆ. ಸೊ ನೀನು ಕಡಿಮೆ ಮಾತಾಡಿದರೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೋದು. ರೂಲ್ ನಂಬರ್ 2, ಕ್ರೆಡಿಟ್ ತಗೊಳ್ಳೋದನ್ನು ಕಲ್ತ್ಕೋ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಥಾಮಸ್ ಅಲ್ವಾ ಎಡಿಸನ್. ಎಲ್ಲ ಜನ ಬಲ್ಬ್ ಕಂಡುಹಿಡಿದಿದ್ದು ಥಾಮಸ್ ಅಲ್ವಾ ಎಡಿಸನ್ ಅಂತಾರೆ. ಇದು ನಿಜ. ಆದರೆ ಅದಕ್ಕೂ ಮುಂಚೆ ನಿಕೋಲಾ ಟೆಸ್ಲಾ ಇದನ್ನು ಟ್ರೈ ಮಾಡೇ ಬಿಟ್ಟಿದ್ರು. ಆದರೆ ಹೆಸರು ಮಾತ್ರ ಥಾಮಸ್ ಅಲ್ವಾ ಎಡಿಸನ್ದೇ ಬಂತು. ಇನ್ನೊಂದು ಕೇಳು, ಆ್ಯಪಲ್ನ CEO ಸ್ಟೀವ್ ಜಾಬ್ಸ್ ಯಾವತ್ತು ಕೋಡಿಂಗ್ ಅನ್ನೋದೇ ಕಲ್ತಿಲ್ಲ. ಅವರ ಕಂಪನಿಯ ಎಲ್ಲ ಕೆಲಸ ಅವರ ಟೀಮ್ ಮೆಂಬರ್ಸ್ ಮಾಡ್ತಾರೆ, ಆದರೆ ಹೆಸರು ಮಾತ್ರ ಅವ್ರದ್ದು ಮಾತ್ರ ಬರುತ್ತೆ. ಈ ಎರಡು ಎಕ್ಸಾಂಪಲಲ್ಲಿ ಕೆಲಸ ಯಾರೋ ಮಾಡಿದ್ದಾರೆ, ಆದರೆ ಹೆಸರು ಕ್ರೆಡಿಟ್ ಎಲ್ಲ ಬೇರೆ ಯಾರಿಗೋ ಬಂದಿದೆ. ರೂಲ್ ನಂಬರ್ 3, ಡೋಂಟ್ ಶೋ ಯುವರ್ ವೀಕ್ನೆಸಸ್. ನಿನ್ನ ವೀಕ್ನೆಸ್ನ ಯಾರ ಮುಂದೆನೂ ಹೇಳಕ್ ಹೋಗ್ಬೇಡ. ನಿನ್ನ ವೀಕ್ನೆಸ್ ಜನಕ್ಕೆ ಗೊತ್ತಾದಾಗ ಅವರು ಟೈಮ್ ಬಂದಾಗ ನಿನ್ನ ವೀಕ್ನೆಸ್ನ ನಿನಗೆ ಎದುರಿಗೆ ಯೂಸ್ ಮಾಡಿ ನಿನ್ನೆ ಸೋಲಿಸ್ಬಿಡ್ತಾರೆ. ಸೊ ನಿನ್ನ ವೀಕ್ನೆಸ್ನ ಸೀಕ್ರೆಟ್ ಆಗಿ ಇಟ್ಕೋ. ಜೀವನದಲ್ಲಿ ಬದಲಾಗಬೇಕಾದ್ರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊ. ಮತ್ತೆ ಸಿಗ್ತೀನಿ.